ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಕ್ರಿಯೇಟಿವ್ ಥಿಂಗ್ಸ್ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಕಂಟಿನ್ಯೂಡ್ ಪಾರ್ಟ್ ಆಫ್ ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶನ್ಸ್ ಆಫ್ ಕೋಆರ್ಡಿನೇಟ್ ಜಿಯೋಮೆಟ್ರಿನ ಡಿಸ್ಕಸ್ ಮಾಡ್ತಾ ಇದ್ದೀನಿ. ನಾನು ಆಲ್ರೆಡಿ ಪ್ರೀವಿಯಸ್ ವೀಡಿಯೋಸ್ದು ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೀನಿ. ಇನ್ನು ಯಾರ್ಯಾರು ವೀಡಿಯೋಸ್ ನೋಡಿಲ್ವೋ ಜಸ್ಟ್ ಗೋ ಥ್ರೂ ದಟ್ ವೀಡಿಯೋಸ್. ಹಾಗೆ ಈ ಒಂದು ವಿಡಿಯೋನಲ್ಲಿ ಸ್ಪೆಸಿಫಿಕ್ ಆಗಿ ನಾನು 2 ಇಂಪಾರ್ಟೆಂಟ್ ಕ್ವೆಶನ್ಸ್ನ ಡಿಸ್ಕಸ್ ಮಾಡ್ತೀನಿ ಬೇಸ್ಡ್ ಆನ್ ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್ಸ್. ಸೊ ಈಗ ಡಿಸ್ಕಸ್ ಮಾಡ್ತಿರೋವಂಥ ಕ್ವೆಶನು 2018 ಬೋರ್ಡ್ ಎಕ್ಸಾಮಲ್ಲಿ ಕೇಳಿರುವಂಥ ಕ್ವೆಶನ್. ಸೊ ತುಂಬ ಸಿಂಪಲ್ ಕ್ವೆಶನ್. ಇಟ್ ಇಸ್ ಬೇಸ್ಡ್ ಆನ್ ಡಿಸ್ಟೆನ್ಸ್ ಫಾರ್ಮುಲಾ ಬೇಸಿಸ್ ಮೇಲೆ ಕೇಳಿರುವಂಥ ಕ್ವೆಶನ್. ಯಾವ ರೀತಿ ಇದೆ ಅಂತ ಅಂದರೆ, ದ ಬೇಸ್ ಕ್ಯೂ ಆರ್ ಆಫ್ ಆ್ಯನ್ ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ಪಿ ಕ್ಯೂ ಆರ್ ಲೈಸ್ ಆನ್ ಎಕ್ಸ್ ಆಕ್ಸಿಸ್. ಬೇಸ್ ಕ್ಯೂ ಆರ್ ಆಫ್ ಆ್ಯನ್ ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ಪಿ ಕ್ಯೂ ಆರ್ ಲೈಸ್ ಆನ್ ಎಕ್ಸ್ ಆಕ್ಸಿಸ್. ಓಕೆ, ಅದು ಎಕ್ಸ್ ಆಕ್ಸಿಸ್ ಮೇಲೆ ಬೇಸ್ ಕ್ಯೂ ಆರ್ ಇದೆ. The coordinates of the point Q are -4, 0. So point Q the coordinates is -4, 0. And origin is the midpoint of the base. Origin O is the midpoint of the base. ಅದರ ಅರ್ಥ ಏನು? OQ is equal to OR ಅಂತ ಅರ್ಥ. Find the coordinates of the point P and R. So we need to find the coordinates of P and R. ಇಲ್ಲಿ ನಾನು 4, 0 ಅಂತ ಬರ್ತಿದ್ದೀನಿ Rಗೆ coordinates. We will see how will we get this coordinates 4, 0. ಈಗ we know that to find the coordinates of point P and R, since O is the midpoint of QR, we can write it as QO is equal to OR. QO is equal to OR ಅಂತ ಬರ್ಕೋಬೋದು. ಈಗ Qದು coordinates -4, 0 ಆಗಿದೆ. ಇಲ್ಲಿ ಇದು ನೆಗೆಟಿವ್ ಎಕ್ಸ್ ಆಕ್ಸಿಸ್ ಮೇಲೆ ಇದೆ. ವಿ ನೋ ದಟ್ ದಿಸ್ ಡಿಸ್ಟೆನ್ಸ್ ದೀಸ್ ಟು QO is equal to OR ಅಂತ ಗೊತ್ತು. ಸೊ ಇಲ್ಲಿ ನೆಗೆಟಿವ್ ಎಕ್ಸ್ ಆಕ್ಸಿಸ್ ಇರೋದ್ರಿಂದ ಇಟ್ ಇಸ್ -4, 0. ಸೊ ಇಲ್ಲಿ ಆರ್ ಅನ್ನೋದು ಪಾಸಿಟಿವ್ ಎಕ್ಸ್ ಆಕ್ಸಿಸ್ ಮೇಲೆ ಇರೋ ಕಾರಣ ಇಟ್ ವಿಲ್ ಬಿ 4, 0. ಸೊ ಕೋಆರ್ಡಿನೇಟ್ಸ್ ಆಫ್ ಆರ್ ಇಸ್ 4, 0. ಆರ್ದು ಕೋಆರ್ಡಿನೇಟ್ಸ್ ನಮಗೆ ಗೊತ್ತಾಯಿತು. ಈಗ ನೆಕ್ಸ್ಟ್ ನಾವು ಫೈಂಡ್ ಔಟ್ ಮಾಡಬೇಕಾಗಿರೋದು ಕೋಆರ್ಡಿನೇಟ್ಸ್ ಆಫ್ ಪಿ. ಸೊ ಇಲ್ಲಿ ನಾನು 0, y ಅಂತ ಬರ್ಕೊಂಡಿದ್ದೀನಿ ಕೋಆರ್ಡಿನೇಟ್ಸ್ ಆಫ್ ಪಾಯಿಂಟ್ ಪಿ. ಯಾಕಂದರೆ ನನಗೆ y ವ್ಯಾಲ್ಯೂ ಗೊತ್ತಿಲ್ಲ, ಇಟ್ ಇಸ್ ಅನ್ನೋನ್. ದಟ್ ಇಸ್ ವಾಟ್ ವಿ ನೀಡ್ ಟು ಫೈಂಡ್. ಈಗ ಪಾಯಿಂಟ್ ಪಿ ಅನ್ನೋದು y ಆಕ್ಸಿಸ್ ಮೇಲಿದೆ. ಸೊ ಎನಿ ಪಾಯಿಂಟ್ ಆನ್ ವೈ ಆಕ್ಸಿಸ್ ವಿಲ್ ಬಿ ಆಫ್ ದ ಫಾರ್ಮ್ 0, y. ಯಾವುದೇ ಪಾಯಿಂಟ್ನ ನೀವು ತೊಗೊಂಡ್ರು ಆ ಪಾಯಿಂಟು 0, y ಫಾರ್ಮಲ್ಲೇ ಇರುತ್ತೆ. ವೈಗೆ ವಿ ಕ್ಯಾನ್ ಗಿವ್ ದ ವ್ಯಾಲ್ಯೂಸ್ 1, 2, 3 ಆ ಥರ ನಾವು ಪಾಯಿಂಟ್ಸ್ ವ್ಯಾಲ್ಯೂಸ್ನ ಕೊಡ್ಬೋದು ಬೇಸ್ಡ್ ಆನ್ ಅದರ ಲೊಕೇಶನ್ ಪಾಯಿಂಟು. ಸೊ ಯಾವುದೇ ಒಂದು ಪಾಯಿಂಟು ವೈ ಆಕ್ಸಿಸ್ ಮೇಲೆ ಇದೆ ಅಂದರೆ ಅದರ ಒಂದು ಜನರಲ್ ಫಾರ್ಮ್ ಕೋಆರ್ಡಿನೇಟ್ಸ್ದು 0, y ಫಾರ್ಮಲ್ಲಿ ಇರುತ್ತೆ. ಸೊ ನನಗೆ ಪಾಯಿಂಟ್ ಪಿದು ಕೋಆರ್ಡಿನೇಟ್ಸ್ ಗೊತ್ತಿಲ್ಲ, ಸೊ ನಾನು ಜನರಲ್ ಫಾರ್ಮ್ನ ಕನ್ಸಿಡರ್ ಮಾಡ್ತಾ ಇದ್ದೀನಿ. ಸೊ ಲೆಟ್ ದ ಕೋಆರ್ಡಿನೇಟ್ಸ್ ಆಫ್ ಪಾಯಿಂಟ್ ಪಿ ಬಿ 0, y. ಈಗೇನು ಮಾಡ್ತಾ ಇದ್ದೀನಿ, ಪಿ ಕ್ಯೂ ಆರ್ ಈಸ್ ಅನ್ ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ಅಂತ ಗೊತ್ತು. ಸೊ ಐ ಕ್ಯಾನ್ ಟೆಲ್ ದಟ್ ಪಿ ಕ್ಯೂ ಇಸ್ ಈಕ್ವಲ್ ಟು ಕ್ಯೂ ಆರ್. ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ಆಲ್ ದ ಸೈಡ್ಸ್ ಆರ್ ಈಕ್ವಲ್. ಸೊ ನಾನು ಫೈಂಡ್ ಔಟ್ ಮಾಡಬೇಕಾಗಿರೋದು ಪಿ ಕೋಆರ್ಡಿನೇಟ್ಸ್ ಆಗಿರೋದ್ರಿಂದ ಐ ವಿಲ್ ಟೇಕ್ ದೀಸ್ 2 ಸೈಡ್ಸ್, ದಟ್ ಈಸ್ ಪಿ ಕ್ಯೂ ಆ್ಯಂಡ್ ಕ್ಯೂ ಆರ್, ಆ್ಯಂಡ್ ಐ ವಿಲ್ ಈಕ್ವೇಟ್ ಇಟ್. ಪಿ ಕ್ಯೂ ಇಸ್ ಈಕ್ವಲ್ ಟು ಕ್ಯೂ ಆರ್. ಈಗ ಈ ಎರಡೂ ಪಾಯಿಂಟ್ಸ್ಗೆ ನಾನು ಡಿಸ್ಟೆನ್ಸ್ ಫಾರ್ಮುಲಾ ಅಪ್ಲೈ ಮಾಡ್ತೀನಿ. ಯಾವ ರೀತಿ ಅಂತ ಅಂದರೆ, ನಾವು ಬೈ ಯೂಸಿಂಗ್ ಡಿಸ್ಟೆನ್ಸ್ ಫಾರ್ಮುಲಾ ವಿ ನೋ ದಟ್ √(x2 - x1) whole square plus y2 - y1 whole square. ಈಗ ಪಿ ಕ್ಯೂದು ಡಿಸ್ಟೆನ್ಸ್ ಫೈಂಡ್ ಔಟ್ ಮಾಡಬೇಕು ಅಂದರೆ ವಿ ನೀಡ್ ಟು ಫೈಂಡ್ ವಿಚ್ ಇಸ್ x1, y1 ಆ್ಯಂಡ್ x2, y2. ಈಗ ನಾನು ಕ್ಯೂದು ಕೋಆರ್ಡಿನೇಟ್ಸ್ನ x1, y1 ಹಾಗೆ ಪಿದು ಕೋಆರ್ಡಿನೇಟ್ಸ್ನ x2, y2 ಅಂತ ಕನ್ಸಿಡರ್ ಮಾಡಿದ್ದೀನಿ. ಸೊ ಈಗ ಫಾರ್ಮುಲಾದಲ್ಲಿ ನಾನು ಸೇಮ್ ಅಪ್ಲೈ ಮಾಡಿದ್ರೆ ನನಗೆ ಯಾವ ರೀತಿ ಬರುತ್ತೆ ಅಂದರೆ 0, x2 minus x1 is -4, so whole square, plus y2 minus y1, y minus 0 whole square is equal to QR square root of x2 is 4 minus x1 is -4 whole square plus y2 is 0, y1 is 0, 0 minus 0 whole square. ಈಗ ಫರ್ದರ್ ಸಿಂಪ್ಲಿಫಿಕೇಶನ್ ಮಾಡ್ಕೊತಾ ಹೋದರೆ ನಿಮಗೆ y ವ್ಯಾಲ್ಯೂ ಬಂದುಬಿಡುತ್ತೆ. ಸೊ ಇಟ್ ಇಸ್ 0 ಮೈನಸ್ ಇಂಟು 0 ಮೈನಸ್ ಇಲ್ಲಿ -4 ಹೋಲ್ ಸ್ಕ್ವೇರ್ ಇದೆ ನಮಗೆ ಫುಲ್ ಕಂಪ್ಲೀಟ್ಗಿರೋದು. ಸೊ ಇಲ್ಲಿ ನಾನು ಮೈನಸ್ನ ಒಳಗಡೆ ಮಲ್ಟಿಪ್ಲೈ ಮಾಡಿಕೊಂಡ್ರೆ 0 ಮೈನಸ್ ಇಂಟು ಮೈನಸ್ ಪ್ಲಸ್ 4 ಸ್ಕ್ವೇರ್ ಬರುತ್ತೆ. ಪ್ಲಸ್ y ಮೈನಸ್ 0 ಇಸ್ y ಸ್ಕ್ವೇರ್ is equal to square root of 4 minus into minus plus 4 plus 4 8 square plus 0 square. So next 4 square is 16, square root of 16 plus y square ಆಗೆ ಬರ್ಕೊಂಡಿದ್ದೀನಿ is equal to square root of 8 square is 64 ಅಂತ ಬರ್ಕೊಂಡಿದ್ದೀವಿ. ಈಗ ನಾವು ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್ಸ್ ಮಾಡಿದ್ರೆ ಸ್ಕ್ವೇರ್ ರೂಟ್ ಗೆಟ್ಸ್ ಕ್ಯಾನ್ಸಲ್ಡ್. ಸೊ ಈಗ ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್ಸ್ ಮಾಡಿ ಈಸಿಯಾಗಿ ನಾನು y ವ್ಯಾಲ್ಯೂನ ಫೈಂಡ್ ಔಟ್ ಮಾಡ್ಬೋದು. ಈಗ ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್ಸ್ ಮಾಡೋದ್ರಿಂದ ಸ್ಕ್ವೇರ್ ರೂಟ್ ಆಫ್ 16 ಪ್ಲಸ್ ವೈ ಸ್ಕ್ವೇರ್ ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ 64 ಹೋಲ್ ಸ್ಕ್ವೇರ್. ಸೊ ಸ್ಕ್ವೇರ್ ಆ್ಯಂಡ್ ಸ್ಕ್ವೇರ್ ರೂಟ್ಸ್ ಗೆಟ್ಸ್ ಕ್ಯಾನ್ಸಲ್ಡ್. ಐ ಬಿ ರಿಮೈನಿಂಗ್ ವಿತ್ 16 ಪ್ಲಸ್ ವೈ ಸ್ಕ್ವೇರ್ ಇಸ್ ಈಕ್ವಲ್ ಟು 64. ಈಗ ವೈ ಸ್ಕ್ವೇರ್ ಫೈಂಡ್ ಔಟ್ ಮಾಡಬೇಕಾಗಿರೋದ್ರಿಂದ ಈ ವೈ ಸ್ಕ್ವೇರ್ ಟರ್ಮ್ನ ಹಾಗೆ ಇಟ್ಕೊಂಡು 16ನ ನಾನು ರೈಟ್ ಹ್ಯಾಂಡ್ ಸೈಡ್ಗೆ ಶಿಫ್ಟ್ ಮಾಡ್ತಾ ಇದ್ದೀನಿ. ಸೊ ವೈ ಸ್ಕ್ವೇರ್ ಇಸ್ ಈಕ್ವಲ್ ಟು 64 ಮೈನಸ್ 16. ನಾವು ವೈ ಸ್ಕ್ವೇರ್ ಇಸ್ ಈಕ್ವಲ್ ಟು ಸಬ್ಟ್ರಾಕ್ಟ್ ಮಾಡಿದರೆ ವಿ ವಿಲ್ ಬಿ ಗೆಟಿಂಗ್ 48. ಈಗ ನನಗೆ ಬೇಕಾಗಿರೋದು ವೈ ವ್ಯಾಲ್ಯೂ, ಅದಕ್ಕೆ ನಾನು ಈ ಸ್ಕ್ವೇರ್ನ ರಿಮೂವ್ ಮಾಡಬೇಕು ಅಂದರೆ ಏನು ಮಾಡ್ತೀನಿ,
ಮಾಡ್ತೀನಿ, ಸ್ಕ್ವೇರ್ ರೂಟ್ ಇಲ್ಲಿ ಸ್ಕ್ವೇರ್ನ ಶಿಫ್ಟ್ ಮಾಡ್ತಾ ಇದ್ದೀನಿ. ಸೊ y ಈಸ್ ಈಕ್ವಲ್ ಟು ಪ್ಲಸ್ ಆರ್ ಮೈನಸ್ ಸ್ಕ್ವೇರ್ ರೂಟ್ ಆಫ್ 48. ಸೊ ಇಲ್ಲಿ ನೀವು ಕನ್ಫ್ಯೂಸ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ, ಸ್ಕ್ವೇರ್ ರೂಟ್ ಯಾವ ಥರ ಶಿಫ್ಟ್ ಆಯಿತು ಅಂತ ನಾನು ಇಲ್ಲಿ ಜಸ್ಟ್ ಸಿಂಪ್ಲಿಫೈ ಮಾಡಿ ತೋರಿಸ್ತೀನಿ. ಇಲ್ಲಿ y ಸ್ಕ್ವೇರ್ ಈಸ್ ಈಕ್ವಲ್ ಟು 48 ಇದೆಯಲ್ವಾ, ಸೊ ಟೇಕಿಂಗ್ ಸ್ಕ್ವೇರ್ ರೂಟ್ ಆನ್ ಬೋತ್ ಸೈಡ್ಸ್ ಆದರೆ ಸ್ಕ್ವೇರ್ ರೂಟ್ ಆಫ್ y ಸ್ಕ್ವೇರ್ ಈಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ 48 ಅಂತ ಬರುತ್ತೆ. ಇಲ್ಲಿ ಸ್ಕ್ವೇರ್ ಆ್ಯಂಡ್ ಸ್ಕ್ವೇರ್ ರೂಟ್ ಗೆಟ್ಸ್ ಕ್ಯಾನ್ಸಲ್ಡ್ ಆಗಿ y ಈಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ 48, ದಟ್ ಇಸ್ ಪ್ಲಸ್ ಆರ್ ಮೈನಸ್ 48. ಯಾಕಂದರೆ ನಾನು ಸ್ಕ್ವೇರ್ ಮಾಡಿದಾಗ ನೆಗೆಟಿವ್ ಸೈನ್ ಇರೋದು ಪಾಸಿಟಿವ್ ಆಗುತ್ತೆ, ಪಾಸಿಟಿವ್ ಇರೋದು ಪಾಸಿಟಿವೇ ಇರುತ್ತೆ. ಸೊ ವಿ ವಿಲ್ ಬಿ ಟೇಕಿಂಗ್ ಇಟ್ ಎಸ್ ಪ್ಲಸ್ ಆರ್ ಮೈನಸ್ ಸ್ಕ್ವೇರ್ ರೂಟ್ ಆಫ್ 48 ಅಂತ ತಗೋತೀವಿ ನಾವಿಲ್ಲಿ. ಸೊ ಈಗ y is equal to plus or minus square root of 48 can be expressed as 16 into 3 ಅಂತ ಬರಿಬೋದು. So y is equal to plus or minus 16 is a square number. If I take out it will become 4 root 3. ಸೊ ಈಗ ನನಗೆ ಪಾಸಿಟಿವ್ ಪ್ಲಸ್ 4 ರೂಟ್ 3, y is equal to ಪ್ಲಸ್ 4 ರೂಟ್ 3 or y is equal to ಮೈನಸ್ 4 ರೂಟ್ 3 ಎರಡು ವ್ಯಾಲ್ಯೂಸು ಬಂತು. ಸೊ ಈಗ ಪ್ಲಸ್ 4 ರೂಟ್ 3 ಅಂತ ಬಂದರೆ ದಿಸ್ ವಿಲ್ ಬಿ ಅನ್ ಈಕ್ವಲ್ಯಾಟ್ರಲ್ ಟ್ರಯಾಂಗಲ್. ಪಾಯಿಂಟ್ P ವಿಲ್ ಬಿ ಆನ್ ಪಾಸಿಟಿವ್ y ಆಕ್ಸಿಸ್. ಅದೇ ರೀತಿ y is equal to ಮೈನಸ್ 4 ರೂಟ್ 3 ಅಂತ ಕನ್ಸಿಡರ್ ಮಾಡಿದ್ರೆ ದಿಸ್ ಪಾಯಿಂಟ್ P ವಿಲ್ ಬಿ ಡೌನ್. ಇಲ್ಲಿ ಪಾಯಿಂಟ್ P ಮೈನಸ್ 4 ರೂಟ್ 0 ಮೈನಸ್ 4 ರೂಟ್ 3 ಅಂತ ನಿಮಗೆ ಇಲ್ಲಿ ಈಕ್ವಲ್ಯಾಟ್ರಲ್ ಟ್ರಯಾಂಗಲ್ ಫಾರ್ಮ್ ಆಗುತ್ತೆ. ಸೊ ನೀವು ಯಾವುದಾದ್ರೂ ಒಂದು ಪಾಯಿಂಟ್ನ ಕನ್ಸಿಡರ್ ಮಾಡಿ ಬರಿಬೋದು. ಸಿನ್ಸ್ ಪಾಯಿಂಟ್ P is above x axis, the coordinates of P are 0, 4 root 3. Suppose if P is below x axis, then the coordinates of P are 0, ಮೈನಸ್ 4 ರೂಟ್ 3. ಈ ರೀತಿಯಾಗಿ ನೀವು ಆನ್ಸರ್ನ ಬರಿಬೋದು. ಸೊ ಇಲ್ಲಿ ನಮಗೆ ಕೋಆರ್ಡಿನೇಟ್ಸ್ ಆಫ್ P ಆ್ಯಂಡ್ R ಫೈಂಡ್ ಔಟ್ ಮಾಡೋಕ್ಕೆ ಹೇಳಿದರು. Pದು ಬಂದುಬಿಟ್ಟು 0, 4 ರೂಟ್ 3 ಆರ್ 0, ಮೈನಸ್ 4 ರೂಟ್ 3. ಹಾಗೆ Rದು ಬಂದುಬಿಟ್ಟು 4, 0. ಸೊ ಈ ರೀತಿಯಾಗಿ ಡಿಸ್ಟೆನ್ಸ್ ಫಾರ್ಮುಲಾ ಯೂಸ್ ಮಾಡಿಕೊಂಡು ಸಿಂಪಲ್ ಆಗಿ ನೀವು ಕ್ವೆಶನ್ನ ಸಾಲ್ವ್ ಮಾಡ್ಬೋದು. ಈಗ ನೆಕ್ಸ್ಟ್ ಕ್ವೆಶನು 2012 ಬೋರ್ಡ್ ಎಕ್ಸಾಮಲ್ಲಿ ಕೇಳಿರುವಂಥ ಕ್ವೆಶನ್. ದಿಸ್ ಕ್ವೆಶನ್ ಇಸ್ ವೆರಿ ವೆರಿ ಸಿಂಪಲ್ ಕ್ವೆಶನ್. ನೀವು ಕ್ವೆಶನ್ ಅರ್ಥ ಮಾಡಿಕೊಂಡ್ರೆ ಈಸಿಯಾಗಿ ನೀವು ಈ ಕ್ವೆಶನ್ನ ಸಾಲ್ವ್ ಮಾಡ್ಬೋದು. ಸೊ ಯಾವ ರೀತಿ ಕೊಟ್ಟಿದ್ದಾರೆ ಅಂದರೆ, ಇಫ್ a, b is the midpoint of the segment joining the points a of 10, minus 6 and b of k, 4 and a minus 2b is equal to 18, find the value of k and the distance ab. ವೆರಿ ಸಿಂಪಲ್, ಡೈರೆಕ್ಟ್ ಕ್ವೆಶನ್ ಕೇಳಿದ್ದಾರೆ ನಿಮಗೆ. ಸೊ a, b is the midpoint of the segment ab. ಎ ಬಿ ಅನ್ನೋದೊಂದು ಲೈನ್ ಸೆಗ್ಮೆಂಟು ಎ, ಬಿ ಇಸ್ ದ ಮಿಡ್ ಪಾಯಿಂಟ್. ಆ ಎ, ಬಿಗೆ ನಾವು ಒಂದು ನೇಮಿಂಗ್ ಕೊಟ್ಟಿದ್ದೀವಿ, ಲೆಟ್ ಇಟ್ ಬಿ ಎ ಪಾಯಿಂಟ್ ಪಿ ಅಂತ. ಸೊ ಎದು ಕೋಆರ್ಡಿನೇಟ್ಸ್ ಕೊಟ್ಟಿದ್ದಾರೆ 10, ಮೈನಸ್ 6. ಹಾಗೆ ಬಿದು ಕೆ, 4 ಅಂತ ಕೊಟ್ಟಿದ್ದಾರೆ. ದರ್ ಆಸ್ಕಿಂಗ್ ಅಸ್ ಟು ಫೈಂಡ್ ದ ವ್ಯಾಲ್ಯೂ ಆಫ್ ಕೆ. ಹಾಗೆ ಇದು ಎ, ಬಿ ಒಂದು ಹಿಂಟ್ ಕೊಟ್ಟಿದ್ದಾರೆ ದಟ್ a minus 2b is equal to 18 ಅಂತ. ಮತ್ತು ಅವ್ರು ಇನ್ನೇನು ಫೈಂಡ್ ಔಟ್ ಮಾಡೋಕ್ಕೆ ಕೇಳ್ತಿದ್ದಾರೆ ಅಂದರೆ ಎ ಬಿ ಇದು ಡಿಸ್ಟೆನ್ಸ್ ಎಷ್ಟು ಅಂತ ಫೈಂಡ್ ಔಟ್ ಮಾಡೋಕ್ಕೆ ಕೇಳ್ತಿದ್ದಾರೆ. ಸೊ ನಾವು ಇವಾಗ ಕೊಟ್ಟಿರೋ ಗಿವನ್ ಡೇಟಾನ ಬರ್ಕೊಳ್ಳೋದಾದರೆ, ಲೆಟ್ ಪಿ ಬಿ ದ ಮಿಡ್ ಪಾಯಿಂಟ್ ವಿತ್ ಕೋಆರ್ಡಿನೇಟ್ಸ್ ಎ, ಬಿ. ಪಿ ಅನ್ನೋದು ಇಟ್ ಇಸ್ ದ ಮಿಡ್ ಪಾಯಿಂಟ್ ಆಫ್ ಎ ಬಿ ವಿತ್ ಕೋಆರ್ಡಿನೇಟ್ಸ್ ಎ, ಬಿ ಅಂತ ಬರ್ಕೊಂಡಿದ್ದೀವಿ. ಇನ್ನೇನು ಕೊಟ್ಟಿದ್ದಾರೆ, a minus 2b is equal to 18 ಅಂತ ಕೊಟ್ಟಿದ್ದಾರೆ. ಓಕೆ ಫೈನ್. ಟು ಫೈಂಡ್ ದ ವ್ಯಾಲ್ಯೂ ಆಫ್ ಕೆ ಆ್ಯಂಡ್ ಡಿಸ್ಟೆನ್ಸ್ ಆಫ್ ಎ ಬಿ. ಕೆದ ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕು, ಹಾಗೆ ಎ ಬಿದು ಡಿಸ್ಟೆನ್ಸ್ ಎಷ್ಟಿದೆ ಅಂತ ಫೈಂಡ್ ಔಟ್ ಮಾಡಬೇಕು. ಓಕೆ, ಈಗ ನಮಗೆ ನಾವು ಪಿ ಇಸ್ ದ ಮಿಡ್ ಪಾಯಿಂಟ್ ಆಫ್ ಎ ಬಿ. ಎಸ್, ಬೈ ಯೂಸಿಂಗ್ ಮಿಡ್ ಪಾಯಿಂಟ್ ಫಾರ್ಮುಲಾ. ತುಂಬ ಸಿಂಪಲ್. ಸೊ ಮಿಡ್ ಪಾಯಿಂಟ್ ಫಾರ್ಮುಲಾ ಯೂಸ್ ಮಾಡಿಕೊಂಡು ನಾವು ಎ ಆ್ಯಂಡ್ ಬಿದು ವ್ಯಾಲ್ಯೂಸ್ನ ಫೈಂಡ್ ಔಟ್ ಮಾಡ್ಬೋದು. ದಟ್ ಈಸ್ ಕೋಆರ್ಡಿನೇಟ್ಸ್ ಎ ಬಿದು. ಸೊ ಕೋಆರ್ಡಿನೇಟ್ಸ್ ಎ, ಬಿ ಇಸ್ ಈಕ್ವಲ್ ಟು x1 + x2 ಡಿವೈಡೆಡ್ ಬೈ 2, y1 + y2 ಡಿವೈಡೆಡ್ ಬೈ 2. ಈಗ ನನಗೆ ಇಲ್ಲಿ ಎ ಬಿ ಕೊಟ್ಟಿದ್ದಾರೆ. ಪಿ ಇಸ್ ದ ಮಿಡ್ ಪಾಯಿಂಟ್. ದಿಸ್ ವಿಲ್ ಬಿ ಮೈ x1, y1, x2, y2. ಈಗ x1 + x2. ಸೊ ಇಟ್ ವಿಲ್ ಇವಾಗ ಇದರಿಂದ ನಾನು x1 + x2 by 2, y1 + y2 by 2 ಅಂತ ಫಾರ್ಮುಲಾ ಬರ್ಕೊಂಡಿದ್ದೀನಿ. ಇದಕ್ಕೆ ನಾನು x1, x2 ವ್ಯಾಲ್ಯೂಸ್ನ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ಅದಕ್ಕೆ ಮುಂಚೆ ನಾವಿಲ್ಲಿ ನೋಡ್ಬೋದು ಕೋಆರ್ಡಿನೇಟ್ಸ್ ಎ, ಬಿ ಇಸ್ ಈಕ್ವಲ್ ಟು ದೀಸ್ ಕ್ವಾಂಟಿಟೀಸ್. ಸೊ ಇದರಿಂದ ನಾವೇನು ಬರಿಬೋದು, ಎ ಇಸ್ ಈಕ್ವಲ್ ಟು x1 + x2 by 2, ಬಿ ಇಸ್ ಈಕ್ವಲ್ ಟು y1 + y2 ಡಿವೈಡೆಡ್ ಬೈ 2 ಅಂತ ಬರ್ಕೋಬೋದು. ಈಗ ನಾನು ಎಗೆ ಸಬ್ಸ್ಟಿಟ್ಯೂಟ್ ಮಾಡ್ಬೋದು. x1ಗೆ ಏನು ಬರಿಬೋದು, 10, x2ಗೆ k. ಸೊ 10 + k ಡಿವೈಡೆಡ್ ಬೈ 2. ಹಾಗೆ we'll take this as equation 1. b ಗೆ y1 -6 + 4, -6 + 4 ಡಿವೈಡೆಡ್ ಬೈ 2 ಅಂತ ಬರ್ಕೊಂಡಿದ್ದೀವಿ. ಈಗ ನಾವಿಲ್ಲಿ ಬಿದು ವ್ಯಾಲ್ಯೂ ಫೈಂಡ್ ಔಟ್ ಮಾಡ್ಬೋದು. ಇದನ್ನು ಫರ್ದರ್ ಸಿಂಪ್ಲಿಫೈ ಮಾಡೋಕ್ಕಾಗಿಲ್ಲ. ವಿಲ್ ಟೇಕ್ ದಿಸ್ as equation 1 and leave, and for now b we can simplify. b is equal to -6 + 4 is -2 divided by 2. So b is equal to 2 1s are 2 1s, so -1. The value of b we got is -1. ಈಗ ನಮಗೇನು ಕೊಟ್ಟಿದ್ರು ಡೇಟಾದಲ್ಲಿ, a minus 2b is equal to 18 ಅಂತ ಕೊಟ್ಟಿದ್ರು. ಇದರಿಂದ ನಾವು a ವ್ಯಾಲ್ಯೂನ ಫೈಂಡ್ ಔಟ್ ಮಾಡ್ಬೋದು ಈಸಿಯಾಗಿ. ಯಾವ ರೀತಿ, a minus 2 ಇಂಟು b ವ್ಯಾಲ್ಯೂ ಇಸ್ -1 is equal to 18. ಸಬ್ಸ್ಟಿಟ್ಯೂಟ್ ಮಾಡಿದ್ದೀರಾ b ವ್ಯಾಲ್ಯೂನ ಇಲ್ಲಿ. ಸೊ a ಮೈನಸ್ ಇಂಟು ಮೈನಸ್ ಪ್ಲಸ್
2 ones are 2 is equal to 18. Now I'll shift this 2 to right hand side. It becomes a is equal to 18 minus 2. Therefore the value of a is equal to 16. A the value 16 bantu. Hage b the value minus 1 bantu. So we actually need to find the value of ಕೆ. ಈಗ ನನಗೆ ಎ ವ್ಯಾಲ್ಯೂ ಗೊತ್ತಾಗಿರೋ ಕಾರಣ ನಾನು ಎಗೆ ಸಬ್ಸ್ಟಿಟ್ಯೂಟ್ ಮಾಡಿ ಕೆ ವ್ಯಾಲ್ಯೂನ ಫೈಂಡ್ ಔಟ್ ಮಾಡ್ಬೋದು ಈಕ್ವೇಷನ್ 1ಇಂದ. ಸೊ ಯಾವ ರೀತಿ ಅಂತ ಅಂದರೆ, substitute a is equal to 16 in equation 1. So 16 is equal to 10 plus k by 2. ಈಗ ನಾನು ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ 16 2s are 32 is equal to 10 plus k. ಈಗ ನಾನು ಇದನ್ನು ಲೆಫ್ಟ್ ಹ್ಯಾಂಡ್ ಸೈಡಿಗೆ ಶಿಫ್ಟ್ ಮಾಡಿದ್ರೆ 32 minus 10 is equal to k. 32 minus 10 is 22 which is equal to k, or k is equal to 22. Now I came to know the value of k. ಕೆ ವ್ಯಾಲ್ಯೂ ಫೈಂಡ್ ಔಟ್ ಮಾಡಿದೆ. ಕೆ ಈಸ್ ಈಕ್ವಲ್ ಟು 22. ಅದನ್ನೇ ನಾವು ಅವ್ರು ನಮಗೆ ಕೇಳಿದ್ದು ಫೈಂಡ್ ದ ವ್ಯಾಲ್ಯೂ ಆಫ್ ಕೆ ಹಾಗೆ ಡಿಸ್ಟೆನ್ಸ್ ಆಫ್ ಎ ಬಿ ಅಂತ. ಸೊ ಫಸ್ಟ್ ಒನ್ ನಾವು ಮಾಡಿದ್ವಿ ಆಲ್ರೆಡಿ. ಈಗ ನಾವು ಎ ಮತ್ತು ಬಿದು ಕೋಆರ್ಡಿನೇಟ್ಸ್ ಫೈಂಡ್ ಔಟ್ ಮಾಡಿ ಹಾಗೆ ಎ ವ್ಯಾಲ್ಯೂನ ಯೂಸ್ ಮಾಡಿಕೊಂಡು ಕೆ ವ್ಯಾಲ್ಯೂನ ಫೈಂಡ್ ಔಟ್ ಮಾಡಿದ್ದೀವಿ ಮಿಡ್ ಪಾಯಿಂಟ್ ಫಾರ್ಮುಲಾ ಯೂಸ್ ಮಾಡಿಕೊಂಡು. ತುಂಬ ಸಿಂಪಲ್. ಈಗ ನೆಕ್ಸ್ಟ್ ಡಿಸ್ಟೆನ್ಸ್ ಫಾರ್ಮುಲಾ ಯೂಸ್ ಮಾಡಿಕೊಂಡು ಎ ಬಿ ಡಿಸ್ಟೆನ್ಸ್ ಫೈಂಡ್ ಔಟ್ ಮಾಡೋದು. ನಾವು ಯಾವ ಪ್ರೀವಿಯಸ್ ಕ್ವೆಶನ್ಸಲ್ಲಿ ಮಾಡಿದ್ದೀವಿಲ್ಲ ಸೇಮ್ ಅದೇ ಥರ. ಈಗ ಎದು ಕೋಆರ್ಡಿನೇಟ್ಸ್ 10, -6 ಗೊತ್ತಾಯಿತು. ಬಿದು k, 4 ಅಂತ ಇತ್ತು. ಈಗ ಕೆ ವ್ಯಾಲ್ಯೂ 22 ಅಂತ ಗೊತ್ತಾಗಿದೆ. ಸೊ 22, 4 ಅಂತ ಹಾಕೊಂಡಿದ್ದೀವಿ. ನಾವು ಬೈ ಯೂಸಿಂಗ್ ಡಿಸ್ಟೆನ್ಸ್ ಫಾರ್ಮುಲಾ, ಸೊ x2 ಜಾಗದ ದಿಸ್ ಒನ್ ಐ ವಿಲ್ ನೇಮ್ ಇಟ್ ಆಸ್ x1 y1 and this as x2 y2. x2 minus x1, so 22 minus 10 whole square plus y2 minus y1, y2 is 4 minus y1 is -6, so minus of -6 the whole square. So ಈಗ ಸಿಂಪ್ಲಿಫೈ ಮಾಡಿದ್ರೆ 22 minus 10 will be 12 square plus 4 minus into minus plus 4 plus 6 whole square. Now it will be 12 square is 144 plus 4 plus 6 is 10 square. So 144 plus 10 square is 100. ಇದು ನಾವು ಯಾವ ರೀತಿ ಬರೀಬೋದು, ಸ್ಕ್ವೇರ್ ರೂಟ್ ಆಫ್ 244 ಅಂತ ಬರ್ಕೋಬೋದು. ಈಗ 244 ನಾನು ಸ್ಪ್ಲಿಟ್ ಮಾಡಿ ಯಾವ ರೀತಿ ಬರಿಬೋದು ಅಂತ ಅಂದರೆ ಸ್ಕ್ವೇರ್ ರೂಟ್ ಆಫ್ 4 into 61 ಅಂತ ಬರೀಬೋದು. ಯಾಕೆ ಅಂತಂದರೆ 4 is a square number. I can even furthermore simplify. ಸೊ ಈಗ ನಾನು 4ನ ಆಚೆ ತೆಗೆದ್ರೆ ಇಟ್ ವಿಲ್ ಬಿ 2 root of 61. So AB is equal to 2 into square root of 61. The distance AB is 2 square root of 61. ಈ ರೀತಿಯಾಗಿ ನೀವು ಫೈಂಡ್ ದ ವ್ಯಾಲ್ಯೂ ಆಫ್ ಕೆ ಮತ್ತು ಎ ಬಿದು ಡಿಸ್ಟೆನ್ಸ್ ಎ ಬಿದು ಫೈಂಡ್ ಔಟ್ ಮಾಡ್ಬೋದು. ಸೊ ಕೆ ಈಸ್ ಈಕ್ವಲ್ ಟು 22. ಎರಡನ್ನೂ ನೀವು ಇಲ್ಲಿ ಒಟ್ಟಿಗೆ ಫೈನಲ್ ಆಗಿ ಆನ್ಸರ್ನ ಸ್ಟೇಟ್ಮೆಂಟ್ ಫಾರ್ಮಲ್ಲಿ ಬರಿಬೋದು. ಸೊ ತುಂಬ ಸಿಂಪಲ್ ಕ್ವೆಶನ್ ಇದು. 2012 ಪೇಪರಲ್ಲಿ ಕೇಳಿರೋ ಅಂಥ ಕ್ವೆಶನ್. ಇದರಲ್ಲಿ ನೀವು 2 ಫಾರ್ಮುಲಾಸ್ ಯೂಸ್ ಮಾಡ್ತೀರಾ, ಒಂದು ಮಿಡ್ ಪಾಯಿಂಟ್ ಫಾರ್ಮುಲಾ, ಇನ್ನೊಂದು ಡಿಸ್ಟೆನ್ಸ್ ಫಾರ್ಮುಲಾ. ಸೊ 2 ಕ್ವೆಶನ್ಸ್ ಆಗಿ ಸ್ಪ್ಲಿಟ್ ಮಾಡಿರೋ ಕಾರಣ. ಸೊ ಇದೇ ರೀತಿಯಾಗಿ ನಾನು ಬೇರೆ ಕ್ವೆಶನ್ಸ್ನು ಸಾಲ್ವ್ ಮಾಡ್ತಾ ಇರ್ತೀನಿ ಬೇಸ್ಡ್ ಆನ್ ಪ್ರೀವಿಯಸ್ ಇಯರ್ ಪೇಪರ್. ಹಾಗೆ ಬೇರೆ ಚಾಪ್ಟರ್ಸ್ಗೂ ಕೂಡ ಮಾಡ್ತಾ ಇರ್ತೀನಿ. ಇನ್ನು ಯಾರ್ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸ್ಟೂಡೆಂಟ್ಸ್.